ಈಗ ನರೇಂದ್ರ ಮೋದಿ ಅವರು ಬರುವಂಥ ಸಂದರ್ಭದಲ್ಲಿ ಅವ್ರು ಭಾಗವಹಿಸ್ತಿರುವಂಥದ್ದು ಸರ್ಕಾರಿ ಕಾರ್ಯಕ್ರಮ ಆಗಿರೋದ್ರಿಂದ ಅಧಿಕೃತವಾಗಿ ಆ ವೇದಿಕೆ ಮೇಲೆ ಬರಮಾಡಿಕೊಂಡು ಸೇರಿಸ್ಕೊಳ್ಳುವಂಥ ಸಾಧ್ಯತೆಗಳು ಭಾಳ ಕಡಿಮೆ ಇರುತ್ತೆ. ಆ ಒಂದು ದೃಷ್ಟಿಯಿಂದ ನಾವು ನೋಡಿದಾಗ ನಮಗೇನಪ್ಪ ಗೊತ್ತಾಗುತ್ತೆ ಅಂದರೆ ಬಹುಶಃ ಘೋಷಣೆ ಆಗೋಗ್ಬಿಡ್ಬೋದು, ಅಧಿಕೃತ ಘೋಷಣೆ ಸುಮಲತಾ ಅವರು ಭಾರತೀಯ ಜನತಾ ಪಾರ್ಟಿಯನ್ನು ಸೇರ್ತಿರೋವಂಥ ಘೋಷಣೆ ಆಗ್ಬಿಡ್ಬೋದು. ಆದರೆ ಅವರು ವೇದಿಕೆ ಹಂಚ್ಕೊಳ್ಳೋದು ನರೇಂದ್ರ ಮೋದಿ ಅವ್ರ ಜೊತೆ ಈ ದಶಪಥದ ಲೋಕಾರ್ಪಣೆ ಏನಾಗುತ್ತೆ, ನಿಡಘಟ್ಟದ ಹತ್ರ ಒಂದು ದೊಡ್ಡ ಜನ ಸಮಾವೇಶ ಏನಾಗುತ್ತೆ, ಅದಕ್ಕೂ ಮುಂಚೆ ಅವರು ಮೈಸೂರಿನಲ್ಲಿ ಲ್ಯಾಂಡ್ ಆಗಿ ಅಲ್ಲಿಂದ ಹೆಲಿಕಾಪ್ಟರ್ ಮೂಲಕ ದಶಪಥದ ಮೇಲೆ ಬಂದೇನು ಇಳಿತಾರೆ, ಅದು ಎಲ್ಲ ಆಗೋದಕ್ಕೂ ಒಂದು ಕಡೆ ಅದೆಲ್ಲ ಆಗ್ತಿದ್ರೆ ಮತ್ತೊಂದು ಕಡೆ ಸುಮಲತಾ ಅವರು ಅವತ್ತಿನ ದಿನ ಸರ್ಕಾರದ ಒಂದು ಕಾರ್ಯಕ್ರಮದ ಈ ವೇದಿಕೆಯನ್ನು BJPಯ ಸದಸ್ಯರಾಗಿ ಅವರು ಏರ್ತಾರ ಅನ್ನೋ ಪ್ರಶ್ನೆ ಇದೆ. ಇದ್ರ ಬಗ್ಗೆ ಬರೀ ಸುಮಲತಾ ಅವರ ಆಪ್ತರು ಮಾತ್ರ ಅಲ್ಲ, ಅವರ ರಾಜಕೀಯ ವಿರೋಧಿಗಳು ಕೂಡ ಇದ್ರ ಬಗ್ಗೆ ಮಾತನಾಡ್ತಿದ್ದಾರೆ. ಏನೇನು ಹೇಳಿದ್ದಾರೆ ಕೇಳೋಣ. ಪಕ್ಷೇತರ ಅಭ್ಯರ್ಥಿ ಲೋಕಸಭಾ ಸದಸ್ಯರು ಮಾಡಿ ಅಂತ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಈಗ ಮಂಡ್ಯಕ್ಕೆ ಬಂದು ಹೇಳ್ತಾ ಇದ್ದಾರೆ. ನಮ್ಮ ಪ್ರಕಾರ ನಾಳೆನೇ ಅವರು ಅಲ್ಲೇ ಪಾರ್ಟಿಗೆ ಸೇರ್ತಾರೆ ಅಂತಕ್ಕಂಥದ್ದು ನಮಗೆ ಇಂಟಿಮೇಷನ್ ಇದೆ. ಈಗ ಬಂದು ನೋಡೋಣ, BJP ಫಸ್ಟ್ ಬಲಿಷ್ಠಪಡಲಿ. ನನಗಿರೋ ಮಾಹಿತಿ ಪ್ರಕಾರ ನಾಳೆ ಸೇರ್ತಾರೆ ಪಾರ್ಟಿಗೆ ಅಂತ. ಪಕ್ಷೇತರ ಅಭ್ಯರ್ಥಿ ಲೋಕಸಭಾ ಸದಸ್ಯರು ಮಾಡಿ ಅಂತ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಈಗ ಮಂಡ್ಯಕ್ಕೆ ಬಂದು ಹೇಳ್ತಾ ಇದ್ದಾರೆ. ನಮ್ಮ ಪ್ರಕಾರ ನಾಳೆನೇ ಅವರು ಅಲ್ಲೇ ಪಾರ್ಟಿಗೆ ಸೇರ್ತಾರೆ ಅಂತಕ್ಕಂಥದ್ದು ನಮಗೆ ಇಂಟಿಮೇಷನ್ ಇದೆ. ಈಗ ಬಂದು ನೋಡೋಣ, BJP ಫಸ್ಟ್ ಬಲಿಷ್ಠಪಡಲಿ. ನನಗಿರೋ ಮಾಹಿತಿ ಪ್ರಕಾರ ನಾಳೆ ಸೇರ್ತಾರೆ ಪಾರ್ಟಿಗೆ ಅಂತ. ನನ್ನ ಕಲೀಗ್ ಸುನೀಲ್ ನಮ್ಮ ಮಂಡ್ಯ ಪ್ರತಿನಿಧಿ ಲೈವ್ ಜಾಯ್ನ್ ಆಗ್ತಿದ್ದಾರೆ. ಸುನೀಲ್, ನೀವೇನು ಕೇಳ್ತಿದ್ದೀರಿ? ಈ ಚರ್ಚೆ ಸಾಕಷ್ಟು ತಿಂಗಳುಗಳಿಂದ ನಡೀತಿದೆ. ಇವರು ಆ ಕಡೆನಾ ಈ ಕಡೆನಾ ಅನ್ನೋ ಪ್ರಶ್ನೆಗೆ ನಾಳೆ ಸಿಗತ್ತಾ ಉತ್ತರ? ಪುಟ್ಟರಾಜು ಅವ್ರು ಹೇಳ್ತಿರೋ ಹಂಗೆ. ಖಂಡಿತ ನಿಖಿಲ್, ನಾಳೆ ಬಹುತೇಕ ಸುಮಲತಾ ಅವರು BJP ಸೇರ್ಪಡೆ ಬಗ್ಗೆ ಅವರೇ ಸ್ವತಃ ಪತ್ರಿಕಾಗೋಷ್ಠಿಯನ್ನ ನಡೆಸಿ ಹೇಳಿಕೆಯನ್ನ ಕೊಡಲಿದ್ದಾರೆ. ಈ ಬಗ್ಗೆ ಸುಮಲತಾ ಬೆಂಬಲಿಗರು ಈಗಾಗಲೇ ನ್ಯೂಸ್ 18ಗೆ ಹೇಳಿರುವಂತದ್ದು. ಅಂದ್ರೆ ನಾಳೆ ಬಹುತೇಕ ಸುಮಲತಾ ಅವರು BJP ಸೇರ್ಪಡೆ ಆಗ್ತಾರೆ ಅಂತಕ್ಕಂಥದ್ನ ಹೇಳಿದ್ದಾರೆ. ಇದ್ರ ಜೊತೆಗೆ ಇವತ್ತು CS ಪುಟ್ಟರಾಜು ಅವರು ಕೂಡ ಮೈಸೂರಿನಲ್ಲಿ ಹೇಳಿಕೆಯನ್ನ ಕೊಡುವಂತ ಸಂದರ್ಭದಲ್ಲಿ ನಾಳೆ ಸುಮಲತಾ BJP ಸೇರ್ಪಡೆ ಆಗ್ತಾ ಇದ್ದಾರೆ ಅನ್ನುವಂತ ಮಾತನ್ನ ಕೂಡ CS ಪುಟ್ಟರಾಜು ಅವರು ಹೇಳ್ತಾ ಇರ್ತಕ್ಕಂಥದ್ದು. ಅಂದ್ರೆ ಮಂಡ್ಯದಲ್ಲಿ ಸಾಕಷ್ಟು ಚರ್ಚೆ ಆಗಿತ್ತು. ಅಂದ್ರೆ ಸುಮಲತಾ ಯಾವ ಪಕ್ಷ ಸೇರ್ಪಡೆ ಆಗ್ತಾರೆ ಅನ್ನುವಂತ ಗೊಂದಲ ಬೆಂಬಲಿಗರು ಮತ್ತು ಕಾರ್ಯಕರ್ತರು ಇವರೆಲ್ಲರಿಗೂ ಕೂಡ ಇತ್ತು. ಈ ಒಂದು ಕುತೂಹಲ ನಾಳೆಗೆ ಅಂತ್ಯ ಆಗುತ್ತೇನೋ, ಅಂತಿಮ ಘಟ್ಟ ತಲುಪಿದ್ಯೇನೋ ಅಂತಕ್ಕಂಥದ್ದು ಈಗ ಒಂದು ಮಟ್ಟಕ್ಕೆ ಮಂಡ್ಯದಲ್ಲಿ ಮಾತು ಬರ್ತಾ ಇರ್ತಕ್ಕಂಥದ್ದು. ಅಂದ್ರೆ ಏನು ಸುಮಲತಾ ಅವರು ನಾಳೆ ಬಹುತೇಕ BJPಯನ್ನ ಸೇರ್ಪಡೆ ಆಗ್ತಾ ಇದ್ದಾರೆ. ಅಂದ್ರೆ ಈ ಹಿಂದೆ ಏನು ಮೋದಿ ಅವರು ಕಾರ್ಯಕ್ರಮ ಏನಿತ್ತು ಅಂದ್ರೆ ಮಾರ್ಚ್ 12ನೇ ತಾರೀಕು ಮೋದಿ ಅವರು ಏನ್ ಬರ್ತಾ ಇದ್ರು, ಈ ಒಂದು ವೇದಿಕೆ ಕಾರ್ಯಕ್ರಮದಲ್ಲಿ ಸುಮಲತಾ BJP ಸೇರ್ಪಡೆ ಆಗ್ತಾರೆ ಅಂತಿತ್ತು. ಆದ್ರೆ ಸರ್ಕಾರಿ ಕಾರ್ಯಕ್ರಮ ಆಗಿರೋದ್ರಿಂದ, ಸರ್ಕಾರಿ ವೇದಿಕೆ ಕಾರ್ಯಕ್ರಮ ಆಗಿರೋದ್ರಿಂದ ಆ ಒಂದು ವೇದಿಕೆಯಲ್ಲಿ ಸುಮಲತಾ ಅವರು BJP ಸೇರ್ಪಡೆ ಆಗೋದಿಕ್ಕೆ ಸಾಧ್ಯವಾಗಲ್ಲ. ಹೀಗಾಗಿ ನಾಳೆಯೇ ಏನು ಒಂದು ಪತ್ರಿಕಾಗೋಷ್ಠಿಯಲ್ಲಿ BJP ಸೇರ್ಪಡೆ ಬಗ್ಗೆ ಸುಮಲತಾ ಅವರು ಘೋಷಣೆ ಮಾಡುವಂತ ಸಾಧ್ಯತೆಗಳಿದೆ. ಇದ್ರ ಜೊತೆಗೆ ಕಾಂಗ್ರೆಸ್ನವರು ಕೂಡ ಅಂದ್ರೆ BJPಗೆ ಸುಮಲತಾ ಹೋಗುವಂತ ಸಂದರ್ಭದಲ್ಲಿ ಕಡೆಗಳಿಗೆಯಲ್ಲಿ ಕಾಂಗ್ರೆಸ್ನವರು ಕೂಡ ಕಾಂಗ್ರೆಸ್ಗೆ ಸೆಳೀಲಿಕ್ಕೆ ಪ್ರಯತ್ನವನ್ನ ಪಟ್ರು. ಆದ್ರೆ ಸುಮಲತಾ ಅವರು ಅಂತಿಮವಾಗಿ BJPಗೆ ಹೋಗ್ತಾ ಇರ್ತಕ್ಕಂಥದ್ದು. ನಿಖಿಲ್, ರೈಟ್, ಥ್ಯಾಂಕ್ ಯು ಸುನಿಲ್, ಸಮಯಕ್ಕಾಗಿ ಮಾಹಿತಿಗಾಗಿ. ಮೊದಲು ಇದೇನು ಗೊತ್ತಾ, ಇದರಿಂದ ಒಂದು ಮೇಜರ್ ಪ್ಲ್ಯಾನು ಮಂಡ್ಯ, ಮದ್ದೂರು, ಹಳೆ ಮೈಸೂರು ಭಾಗ, ಅಂಬರೀಷ್ ಲೆಗಸಿ ಫ್ಯಾಕ್ಟರು, ಅವರು BJPಗೆ ಬಂದರು. ಸಂಘಟನೆ ಎಷ್ಟೇ ಚಿಕ್ಕದಿರಲಿ ದೊಡ್ಡದಿರಲಿ, ಆ ಸಂಘಟನೆ ಬೆಂಬಲಿಸೋದಕ್ಕೆ ಒಂದು ನಾಯಕ ಅಥವಾ ನಾಯಕಿ ಬೇಕಲ್ಲ, ಒಂದು ಫೇಸ್ ಬೇಕಲ್ಲ. ಆ ಫೇಸು ಬಹುಶಃ ಮಂಡ್ಯ, ಮದ್ದೂರು ಈ ಒಂದು ಪ್ರದೇಶಕ್ಕೆ ನೋಡಿದ್ರೆ BJPಗೆ ಅಂಥದ್ದು ಯಾವುದಿಲ್ಲ. ಅದು ನೀವು ಲೋಕಸಭೆ ಮಟ್ಟಕ್ಕೆ ಆಗ್ಬೋದು, ಬಟ್ ಒಂದು ಫೇಸ್ ಆದರೂ ಬೇಕಲ್ಲ. ಸಂಘಟನೆ ಯಾರ ಮುಖ ನೋಡಿ ಕೆಲಸ ಮಾಡಬೇಕು? ಎಲ್ಲರೂ ಮೋದಿ ಮುಖ ನೋಡಿ ಕೆಲಸ ಮಾಡಿದ್ರೆ ಸ್ಪರ್ಧೆ ಮಾಡೋರು ಬೇಕಲ್ಲ. ಸ್ಥಳೀಯ ಕಾರಣಗಳು ಬೇಕು, ಸ್ಥಳೀಯ ನಾಯಕತ್ವ ಬೇಕು. ಆ ದೃಷ್ಟಿಯಿಂದ ಸುಮಲತಾ ಅವರ ಸೇರ್ಪಡೆಯಿಂದ ಆಗುವಂಥ ಕಮಲಕ್ಕೆ ಆಗುವಂಥ ಅನುಕೂಲ ನೀವೇ ಹೇಳಿದ್ರೆ ಒಂದು ಮುಖ ಬೇಕಿತ್ತು ಸ್ಥಳೀಯವಾಗಿ ಅವ್ರಿಗೆ. ಸೊ ಸಂಘಟನೆ ಚಿಕ್ಕದು ದೊಡ್ಡದು, ಆದ್ರೆ ಮುಖ ಬೇಕಿತ್ತು. ಆ ಮುಖ ಇವರಿಗೂ ಕೂಡ ಏನೋ ಒಂದು ವೇದಿಕೆ ಅನಿವಾರ್ಯ ಇತ್ತು, ಸಂಘಟನೆ ಅನಿವಾರ್ಯ. ಲಾಸ್ಟ್ ಟೈಮ್ ಅನುಕಂಪ ಇಟ್ಕೊಂಡ್ರು, ಸ್ವಾಭಿಮಾನಿ ಸೊಸೆ ಅಂದ್ರು, ಅವಾಗ ಬಂತು ಅನುಕಂಪ. ಬ್ರ್ಯಾಂಡ್ ವ್ಯಾಲ್ಯೂ ಮಾರ್ಕೆಟಿಂಗ್ ಅಲ್ಲಿ ಯಾವ ರೀತಿ ಏನು ಯುಟಿಲೈಸ್ ಮಾಡ್ಕೊಬೇಕು ಅನ್ನೋದನ್ನ ಸುಮಲತಾ ಅವರು ಒಂದು ಏನು ಪರಿಪಕ್ವ ಸೀಸನ್ಡ್ ಪಾಲಿಟಿಷಿಯನ್ ತರ ಕಳಿಸಲ ತೋರಿಸಿದ್ರು. ಆದ್ರೆ ಈ ಸಲ ಆ ಎಲ್ಲಾ ಪ್ರಯತ್ನಗಳನ್ನ ಮಾಡಿದ್ರು ಕೂಡ ಸಂದರ್ಭ ಪೂರಕವಾಗಿ ಬರಲಿಲ್ಲ ಚೌಕಾಸಿ ಮಾಡ್ಲಿಕ್ಕೆ. ಕಾಂಗ್ರೆಸ್ ಅಲ್ಲಿ ಪೂರಕ ವಾತಾವರಣ ಮೇಲ್ನೋಟಕ್ಕೆ ಕರ್ಕೊಬೇಕು ಅಂತ ಬಾಯಿ ಮಾತಲ್ಲಿದ್ರು ಕೂಡ ಉಪಚಾರಕ್ಕೆ ಒಳಗಡೆ ಬೇರೆ ಲೆಕ್ಕಾಚಾರ ಇದೆ. ಇವರ ಡಾಮಿನೆಂಟ್ ಏನು ನೇಚರ್, ಆಟಿಟ್ಯೂಡ್ ಇದೆಲ್ಲ ಏನ್ ಮ್ಯಾಟರ್ ಆಗುತ್ತೆ ಅಂದ್ರೆ, ಈ BJP ತರ ಅಲ್ಲಿ ನೆಲೆ ಇಲ್ಲದೆ ಇರೋ ಏನು ಪಕ್ಷ ಏನಲ್ಲ ಕಾಂಗ್ರೆಸ್. ದ್ವಿಮುಖ ಹೋರಾಟ ಇರೋದ್ರಿಂದ, ಒಂದು ಒಳ್ಳೆ ಸಂಘಟನೆ ಹೋರಾಟ ಇರೋದ್ರಿಂದ ಅಲ್ಲಿ
ಈ ಇಷ್ಟು ವರ್ಷ ನಾವು ಏನೋ ಬೆವರು ಸುರಿಸಿ ಇಂಥ ಒಂದು ಪಕ್ಷದಲ್ಲಿ ಅವತ್ತು ಪಕ್ಷೇತರರಾಗಿ ಕುಮಾರಸ್ವಾಮಿ ಅವ್ರ ವಿರುದ್ಧ ಇದ್ದಂಥ ಬೇಜಾರಿಗೆ ಸಿಟ್ಟಿಗೆ ಬೆಂಬಲ ಕೊಡೋದು ಬೇರೆ, ಇವತ್ತು ಅವರನ್ನೇ ಪಕ್ಷದ ವೇದಿಕೆಯಲ್ಲಿ ತಂದು ಕೂರಿಸ್ಕೊಂಡು ಮುಖವಾಣಿ ಮಾಡ್ಕೊಳೋದು ಬೇರೆ. ಅದು ಕಾಂಗ್ರೆಸ್ನ ಸ್ಥಳೀಯವಾಗಿ ಪ್ರಬಲವಾಗಿರುವಂಥ ನಾಯಕರಿಗೆ ಖಂಡಿತ ಬೇಕಿರಲಿಲ್ಲ. ಆದರೆ BJPಗೆ ಈ ಕೊರತೆ ಇದೆ. ಅದರಲ್ಲೂ ಕೂಡ ಈಗ ನೋಡಿ, ಕೊರತೆಯ ಜೊತೆಗೆ ಮಹತ್ವ ಕೂಡ ಇದೆ ಅವ್ರಿಗೆ. ಯಾಕಂದರೆ ಈಗ ರಾಮನಗರಕ್ಕೆ ಇಲ್ಲಿಂದ ಏನು ಮೊದಲ ಏನು ಚತುಷ್ಪಥ ಏನು ದಶಪಥ ಕಾಮಗಾರಿಯಲ್ಲಿ ರಾಮನಗರದ್ದು ಕಂಪ್ಲೀಟ್ ಆಗಿದ್ರು ಕೂಡ ರಾಮನಗರದಲ್ಲಿ ಯಾವುದೂ ಈವೆಂಟ್ ಇಲ್ಲ. ಇಷ್ಟು ಸಲ ಏನು ಸಂಕಲ್ಪ ಯಾತ್ರೆ ಇರ್ಬೋದು ಅಥವಾ ಏನು ಮುಖ್ಯಮಂತ್ರಿಗಳ ವಿಸಿಟ್ ಇರ್ಬೋದು, ಎಲ್ಲವೂ ಕೂಡ ತುಂಬ ಗಣನೀಯವಾಗಿ ಕಡಿಮೆ ಇದೆ. 1-2 ಸಲ ಭೇಟಿ ಮಾಡಿರ್ಬೋದು. ಅಲ್ಲಿ ಅಶ್ವಥ್ ನಾರಾಯಣ ಅವ್ರು ಗುಡುಕ್ತಿರೋದು ಬಿಟ್ಟರೆ ಎಲ್ಲರೂ ಕೂಡ ಅಮಿತ್ ಶಾ ಅವರು ಮೊದಲ ದಿನ ಭೇಟಿ ಕೊಟ್ಟಿದ್ದರಿಂದ ಹಿಡಿದು ಅವರು ANIಯಲ್ಲಿ ರಾಷ್ಟ್ರೀಯ ಏನು ಸುದ್ದಿ ನೆಟ್ವರ್ಕ್ಗೆ ಕೊಡುವಂಥ ಸಂದರ್ಶನದಲ್ಲಿ ಉಲ್ಲೇಖ ಮಾಡಿದಂಥ ಹೆಸರು ಕೂಡ ಮಂಡ್ಯ. ಸೊ ಇಲ್ಲಿ ಮೋದಿ ಅವರು ಬಂದು ರೋಡ್ ಶೋ ಮಾಡ್ತಾ ಇರೋದು ಕೂಡ ಮಂಡ್ಯ. ಇಷ್ಟೆಲ್ಲ ಪ್ರಾಮಿನೆನ್ಸನ್ನು, ಪ್ರಾಮುಖ್ಯತೆಯನ್ನು, ಫೋಕಸನ್ನು ಕೊಡ್ತಾ ಇರಬೇಕಾದ್ರೆ ಕನಿಷ್ಠ ಹೆಸರು ಹೇಳಲಿಕ್ಕೆ ಒಂದು ನೋಟಬಲ್ ಫೇಸ್ ಇಲ್ಲ ಅಂದ್ರೆ ದೊಡ್ಡ ಕೊರತೆ ಆಗುತ್ತೆ. ಅಲ್ಲ, ಬರೀ ನಾನು ಕಾರ್ಯಕರ್ತರ ಮಟ್ಟದಲ್ಲಿ ಮಾತ್ರ ಮಾತಾಡ್ತಾ ಇಲ್ಲ, ಇವನ್ ನಾಯಕರ ಮಟ್ಟದಲ್ಲಿ ಯಾರ ಪರ ನಿಂತು ಮಾತಾಡೋದಲ್ಲಿ ಸ್ಥಳೀಯ ನಾಯಕತ್ವ ವರಿಷ್ಠರೇ ಬಂದು ಇಲ್ಲಿ ದೊಡ್ಡ ದೊಡ್ಡ ಭಾಷಣಗಳನ್ನ, ಸಮಾವೇಶಗಳನ್ನ, ರೋಡ್ ಶೋಗಳನ್ನ ಮಾಡ್ತಿರೋಂಥ ಸಂದರ್ಭದಲ್ಲಿ ಒಂದು ಸ್ಥಳೀಯ ಮುಖ ಇಲ್ಲ ಅಂದ್ರೆ ದೊಡ್ಡ ಕೊರತೆ. ಹಾಗಾಗಿ ಮದ್ದೂರು ಮತ್ತು ಮಂಡ್ಯ ಎರಡೂ ಕ್ಷೇತ್ರಗಳಲ್ಲಿ ಒಂದು ಹಂತದಲ್ಲಿ ಅಂಬರೀಷ್ ಅವರ ಒಂದು ಏನೋ ಪರಂಪರೆ ಲೆಗೆಸಿ ಇರೋದ್ರಿಂದ ಅದನ್ನ ಎನ್ಕ್ಯಾಶ್ ಮಾಡ್ಕೊಳ್ಳಿಕ್ಕೆ ಆಗತ್ತಾ ಅಥವಾ ಅಟ್ಲೀಸ್ಟ್ BJP ಹೆಸರು ಹೇಳಲಿಕ್ಕೆ ಅನುಕೂಲ ಆಗತ್ತಾ ಅನ್ನೋ ಲೆಕ್ಕಾಚಾರದಲ್ಲಿ ಇನ್ನೊಂದು ಲೆಕ್ಕಾಚಾರ ಅಂದ್ರೆ ಈ ಸುಮಲತಾ ಅವರ ಬ್ರ್ಯಾಂಡ್ ಆಫ್ ಪಾಲಿಟಿಕ್ಸ್ ಪೃಥ್ವಿ. BJPಗೆ ಹಳೆ ಮೈಸೂರು ಭಾಗದಲ್ಲಿ ನಿಜವಾದ ಸ್ಪರ್ಧೆ ಅಂತ ಇದ್ರೆ ಅದು ಕಾಂಗ್ರೆಸ್ಸು, ಅದ್ರ ನೆಕ್ಸ್ಟ್ JDS ಪ್ರಾಬಲ್ಯ ನಾವು ಟು ಬಿ ಫ್ರ್ಯಾಂಕ್ ಹೇಳೋದಾದ್ರೆ ಅದು ಜಾಸ್ತಿನೇ ಇದೆ ಕಾಂಗ್ರೆಸ್ಗಿನ್ನ. ಈ ಥರದ ಒಂದು ಪರಿಸ್ಥಿತಿನಲ್ಲಿ ಈ ಬ್ರ್ಯಾಂಡ್ ಆಫ್ ಪಾಲಿಟಿಕ್ಸ್ ಇದೆ. ಅವ್ರು ನೇರ JDS ವಿರುದ್ಧ ಇದ್ದಾರೆ, JDS ಸ್ಥಳೀಯ ಶಾಸಕರು ಇವ್ರ ವಿರುದ್ಧ ಇದ್ದಾರೆ. ಅಲ್ಲಿಗೆ ಕಾಂಪ್ರಮೈಸು, ಅಡ್ಜಸ್ಟ್ಮೆಂಟ್ ಅನ್ನೋ ಸಾಧ್ಯತೆಗಳು ಕಡಿಮೆ. ಇದನ್ನೆಲ್ಲ ಲೆಕ್ಕಕ್ಕೆ ಇಟ್ಕೊಂಡು ಸುಮಲತಾ ಅವ್ರನ್ನ BJP ಕರ್ಕೊಂಡ್ರೆ ಲೋಕಸಭೆಗೆ ಏನಾಗುತ್ತೋ ಬಿಡುತ್ತೋ, ಸ್ಥಳೀಯವಾಗಿ ಒಂದು ಸೈಕಲಾಜಿಕಲ್ ಅಡ್ವಾಂಟೇಜು ಮತ್ತೆ ಆ ಬೂಸ್ಟರ್ ಡೋಸು BJP ಕಾರ್ಯಕರ್ತರಿಗೂ ಸಿಗುತ್ತೆ, ಸ್ಥಳೀಯ ಮಟ್ಟದ ನಾಯಕತ್ವಕ್ಕೂ ಸಿಗುತ್ತೆ. ಹೌದು, ಆಕ್ಚುಲಿ ತುಂಬಾ ಅನಿವಾರ್ಯ ಅಂತಿರೋದು BJPಗೆನೆ ಸುಮಲತಾ ಬೇಕಾಗಿರೋದು, ಕಾಂಗ್ರೆಸ್ಗೇನು ಬೇಕಾಗಿಲ್ಲ. ಬಿಕಾಸ್ ಅಲ್ಲಿ ಒಕ್ಕಲಿಗ ಭದ್ರಕೋಟೆ ಆಗಿರುವಂತ ಹಿನ್ನೆಲೆಯಲ್ಲಿ KPCC ಅಧ್ಯಕ್ಷರು ಪಕ್ಕದ ಜಿಲ್ಲೆಯವರೇನೆ, ಈಸಿಯಾಗಿ ಅಟ್ರಾಕ್ಟ್ ಮಾಡ್ಬೋದು ಒಕ್ಕಲಿಗ ಸಮುದಾಯವನ್ನ. ಅದರ ಜೊತೆಗೆ SM ಕೃಷ್ಣ ಅವರು BJPಲಿ ಇದ್ರೂ ಕೂಡ ಒಂದು ರೀತಿಯಾಗಿ DK ಶಿವಕುಮಾರ್ ಅವರ ಬೀಗರು ಇನ್ನೂ ಕೂಡ ಕಾಂಗ್ರೆಸ್ ಮನಸ್ಥಿತಿಯಲ್ಲೇ ಇರುವಂತವ್ರು SM ಕೃಷ್ಣ. ಮೊನ್ನೆನೇ ನಾವು ನೋಡ್ತಾ ಇದ್ವಿ, ಮದ್ದೂರು ಕ್ಷೇತ್ರದ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ SM ಕೃಷ್ಣ ಅವರ ಮನೆಯಲ್ಲಿ ಡಿಸೈಡ್ ಆಗ್ದಿತ್ತಿದ್ದು. ಇಲ್ಲಿ ಸುಮಲತಾ ಅಂಬರೀಷ್ ಅವರು ಗೆದ್ದಿದ್ದಂಥದ್ದು ಇನ್ನೂ 1-2 ಲಕ್ಷ 3 ಲಕ್ಷ ಲೀಡ್ ಅಂತರದಲ್ಲೇನಲ್ಲ, 1 ಲಕ್ಷ ಅಂತರ. ಅದು ಬಿಗ್ ಮಾರ್ಜಿನ್ ಆಗಿದ್ರು ಕೂಡ ಒಬ್ರು ಮುಖ್ಯಮಂತ್ರಿ ಮಗನ ಸಂದರ್ಭದಲ್ಲಿ. ಅದರ ಜೊತೆಗೆ ಕಾಂಗ್ರೆಸ್, BJP, ರೈತ ಸಂಘ 3 ಪಕ್ಷದವರು ಸಪೋರ್ಟ್ ಕೊಟ್ಟಿದ್ದು. ಅದರಲ್ಲಿ ಅಸ್ತಿತ್ವ ಅಂದ್ರೆ ಈಗ BJP ಕ್ಯಾಂಡಿಡೇಟ್ ನಿಂತ್ಕೊಂಡಾಗ ಯಾರೇ ಇದ್ದಿದ್ದಂಥ ಟೈಮ್ನಲ್ಲೂ 1,50,000 ವೋಟ್ಸ್ ಅಂತೂ ಕಾಮನ್ ಆಗಿರೋದು ಲೋಕಸಭೆ ಎಲೆಕ್ಷನ್ ಅಲ್ಲಿ. ಆದರೆ ಉಳಿದಂಥ ಮತಗಳೆಲ್ಲವೂ ಕೂಡ ಕಾಂಗ್ರೆಸ್ನದ್ದೇ ಆಗಿದ್ದಂಥ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ವಿಶ್ವಾಸವನ್ನ ಕಳ್ಕೊಳ್ಳಿಕ್ಕೆ ಸುಮಲತಾ ಅವರು ಕೂಡ ಅಂದ್ರೆ ಬೇಗ ಮನಸ್ಸನ್ನ ಮಾಡ್ಲಿಕ್ಕೆ ಆಗೋದು. ಪೃಥ್ವಿ ಕರೆಕ್ಟು, ಬಟ್ ಏನ್ ಗೊತ್ತಾ, ಅವತ್ತಿನ ದಿನ ಸಮ್ಮಿಶ್ರ ಸರ್ಕಾರ, ಅವತ್ತಿನ ದಿನ ನಿಖಿಲ್ ಅಭ್ಯರ್ಥಿ, ಅವತ್ತಿನ ದಿನ ನಮಗೆ ನೆನಪಿದೆ. ಈ ಕಡೆ ಒಂದು ಜೋಡೆತ್ತು, ಆ ಕಡೆ ಒಂದು ಜೋಡೆತ್ತು. ಒಂದ್ ಕಡೆ ಇಬ್ರು ನಟರಿದ್ರೆ, ಇನ್ನೊಂದು ಕಡೆ ಕುಮಾರಸ್ವಾಮಿ ಎಚ್ ಡಿ ಕುಮಾರಸ್ವಾಮಿ ಅವರು ಮತ್ತೆ DK ಶಿವಕುಮಾರ್ ಅವರು ಇದ್ರು. ಹಿಂಗಿದ್ದಾಗ ಕಾಂಗ್ರೆಸ್ ಅವ್ರು ಬೆಂಬಲ ಸೂಚಿಸಿದ್ರು ಅಂದ್ರೆ ಅದು ಓಪನ್ ಆಗಿ ಸೂಚಿಸ್ಲಿಲ್ಲ, ಎಲ್ಲ ಒಳಗಡೆನೆ ಅವ್ರವ್ರು ಹೇಳ್ಕೊಂಡ್ರು ಅಷ್ಟೇನೆ. ಯಾರು ಸಿದ್ದರಾಮಯ್ಯ ಅಂತ ನಾಯಕರು ಹೇಳ್ಕೊಂಡಿರ್ಬೋದು ಅನ್ನೋ ವರದಿಗಳು ಅವತ್ತು ಬಂದಿತ್ತು. ಆದರೆ ನಾವು ಓಪನ್ ಆಗಿ ಅವತ್ತು ಕಾಂಗ್ರೆಸ್ ಇವ್ರನ್ನ ಬೆಂಬಲಿಸಿದ್ರು ಅಂತ ಹೇಳೋದು ಕೂಡ ಪೂರ್ಣ ರೀತಿಯಲ್ಲಿ ಸರಿ ಹೋಗೋದಿಲ್ಲ ಅಂತ. ಇನ್ ಎನಿ ಕೇಸ್ ಈ ಬಾರಿ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರ ಜೊತೆ ವೇದಿಕೆ ಹಂಚ್ಕೊಳ್ಳೋದ್ರ ಅದರ ಅಡ್ವಾಂಟೇಜ್ ಸುಮಲತಾ ಅವ್ರಿಗೆ ಎಷ್ಟಿದೆ, BJPಗೆ ಸೇರೋದ್ರ ಅಡ್ವಾಂಟೇಜ್ ಸುಮಲತಾ ಅವ್ರಿಗೆ ಎಷ್ಟಿದೆ? ಖಂಡಿತ ಇದೆ. ಯಾಕಂದ್ರೆ ಈಗ ಒಂದು ಮಗನಿಗೆ ಮದ್ದೂರನ್ನ ಏನಾದರೂ ಲೆಕ್ಕಾಚಾರದಲ್ಲಿ ಕೊಡಿಸುವಂತ ಭವಿಷ್ಯದಲ್ಲಿ ಈಗಿನ ಒಂದು ಲೆಕ್ಕಾಚಾರದಲ್ಲಿ ಏನು ಕುಟುಂಬ ರಾಜಕಾರಣಕ್ಕೆ ವಿರೋಧ ಇರೋದ್ರಿಂದ ಈಗ ಇಲ್ಲ ಅಂದ್ರೂ ಮುಂದಿನ ಲೆಕ್ಕಾಚಾರದಲ್ಲಿ ಪಕ್ಷ ಸಂಘಟನೆ ಚೆನ್ನಾಗಾದಂಥ ಸಂದರ್ಭದಲ್ಲಿ ಮುಂದಿನ ಭವಿಷ್ಯದ ಫಸಲನ್ನು ಲೆಕ್ಕಾಚಾರ ಹಾಕೊಂಡು ಮಗನಿಗೆ ಮದ್ದೂರು ಸಿಕ್ಕರೆ, ಸದ್ಯಕ್ಕೆ ಏನು ಮಂಡ್ಯದಲ್ಲಿ ಪಕ್ಷೇತರವಾಗಿ ನಿಂತರೂ ಕೂಡ ತನಗೆ ಒಂದು ಒಳ್ಳೆಯ ಭವಿಷ್ಯ ಇಲ್ಲ ಅಂತ ಏನು ಅವ್ರಿಗೆ ಕಾಣಿಸ್ತಾ ಇದೆ ಇಲ್ಲಿರೋ ಪ್ರತಿರೋಧವನ್ನು ನೋಡಿದ್ರೆ, ಅದಕ್ಕೆ ಪರ್ಯಾಯವಾಗಿ ಏನಾದರೂ ಬೆಂಗಳೂರು ಉತ್ತರ ಆಗುತ್ತಾ, ಆದರೆ ಕೊಡುವಂಥ ಸಾಧ್ಯತೆ ಬಂದರೆ ಒಂದು ಲೆಕ್ಕಾಚಾರ. ಅಥವಾ ಮಂಡ್ಯದಲ್ಲೇ ಮೋದಿಯಲ್ಲೇ ಅಥವಾ BJP ಪಕ್ಷ ಸಂಘಟನೆ ಆಮೇಲೆ ಸ್ಥಳೀಯವಾಗಿ ವಿಧಾನಸಭಾ ಚುನಾವಣೆಯಲ್ಲೇನಾದರೂ BJP ಸರ್ಕಾರ ರಚನೆ ಆದಂಥ ಸಂದರ್ಭದಲ್ಲಿ ಆ ಎಲ್ಲ ಅನುಕೂಲಗಳನ್ನು ಬಳಸ್ಕೊಂಡು ಮತ್ತೊಂದು ಸಲ ಗೆಲುವಿನ ರುಚಿಯನ್ನು ಕಾಣಲಿಕ್ಕೆ ಏನು ಅಂಥದ್ದೊಂದು ಅವಕಾಶ ಸಿಗುತ್ತಾ ಅನ್ನೋ ಲೆಕ್ಕಾಚಾರದಿಂದ ಈ ಒಂದು ಏನು ನಿರ್ಧಾರಕ್ಕೆ ಸೂಕ್ತವಾಗಿ ಬಂದಂತ ಕಾಣ್ತದೆ. ಮತ್ತೆ ಇಲ್ಲಿ ಸಾಕಷ್ಟು ದಿನಗಳ ಕಾಲ ಯೋಚನೆ ಮಾಡ್ಬೋದಾ ಅಂತ. ಯಾಕಂದ್ರೆ ಮಂಡ್ಯ ಎಲೆಕ್ಷನ್ ವಿಚಾರಕ್ಕೆ ನಾವು ನೋಡೋದಾದ್ರೆ ಅಲ್ಲೊಂದು ಗಟ್ಟಿ ನಾಯಕತ್ವ BJPಗಂತೂ ಇಲ್ಲ.
ಇನ್ನು ಉಸ್ತುವಾರಿಯನ್ನಾದ್ರೂ ವಹಿಸ್ಕೊಳ್ಳಿಕ್ಕೆ ಹೋದಂತ ಸಂದರ್ಭದಲ್ಲಿ ಆರ್ ಅಶೋಕ್ ಅವರೇ ಹಿಂದೇಟನ್ನೇ ಹೊಡೆದಂಥದ್ದು. ಇದೆಲ್ಲವೂ ಕೂಡ ಸುಮಲತಾ ಅವರಿಗೆ ಇನ್ನಷ್ಟು ಕಾಲ ಅದಕ್ಕೆ ಟೈಮ್ ತಗೊಳುತ್ತಾ ಅಂತ. ಇನ್ಫ್ಯಾಕ್ಟ್ ಅವ್ರು ಇದನ್ನೇ ಅಡ್ವಾಂಟೇಜ್ ಆಗಿ ತಗೋಬಹುದು. ಬಿಜೆಪಿ ನಾಯಕರು ಆರ್ ಅಶೋಕ್ ಬಂದ್ರು, ಗೋಪಾಲಯ್ಯನವ್ರನ್ನ ಉಸ್ತುವಾರಿ ಕೊಟ್ಟರು, ಅದೇನೋ ಅಂತದೇನೋ ಪ್ರಬಲವಾದ ಬದಲಾವಣೆ ಅಂತೇನು ಬರಲಿಲ್ಲ. ಆದ್ರೆ ಕಾರ್ಯಕರ್ತರಲ್ಲಂತೂ ಇವತ್ತು ಹುಮ್ಮಸ್ಸಿದೆ. ಕಾರ್ಯಕರ್ತರು ಹೇಳಿದ್ರು ಈ ಸತಿ ಅಡ್ಜಸ್ಟ್ಮೆಂಟ್ ಬೇಡ ಅಂತ, ಅದಕ್ಕೇನೆ ಗೋ ಬ್ಯಾಕ್ ಅಶೋಕ್ ಅನ್ನೋ ಪೋಸ್ಟರ್ ಹಾಕಿದ್ರು. ಈ ತರದ ಒಂದು ಅವಿಶ್ವಾಸದ ವಾತಾವರಣ ಇದ್ದಾಗ ವಿಶ್ವಾಸವನ್ನ ಗಳಿಸ್ಕೊಂಡು ಕಾರ್ಯಕರ್ತರನ್ನ ನನ್ನ ಜೊತೆ ಇಟ್ಕೊಂಡ್ಬಿಟ್ರೆ ಇದು ಯಾವ ರೀತಿ ನನ್ನ ನಾಯಕತ್ವ, ನನ್ನ ವರ್ಚಸ್ಸು, ನನ್ನ ವೈಯಕ್ತಿಕ ರಾಜಕೀಯ ಬೆಳವಣಿಗೆ ಸ್ಥಳೀಯವಾಗಿ ಹೇಗೆಲ್ಲ ಸಹಾಯ ಮಾಡ್ಬೋದು ಅನ್ನೋದು ಒಂದು ಬೇಸಿಕ್ ಯೋಚನೆ. ಇಲ್ಲಿ ಯಾರು ಇಲ್ಲ, ಬಂದವ್ರನ್ನ ಒಪ್ತಾ ಇಲ್ಲ, ನಾನ್ ಯಾಕೆ ಬರಬಾರ್ದು, ನಾನ್ ಯಾಕೆ ನೋಡಬಾರ್ದು ಅನ್ನೋ ಒಂದು ಟ್ರೈ ಅಷ್ಟೇ. ಅದು ಈಗ ನಾರಾಯಣ್ ಗೌಡ್ರು ಬೇರೆ ಈಗ ವಾಪಸ್ ಕಾಂಗ್ರೆಸ್ಗೆ ಹೋಗುವಂತ ಚಿಂತನೆ ಎಲ್ಲ ಇದೆಯಲ್ಲ, ಇನ್ನೂ ಒಂದ್ ಸ್ವಲ್ಪ ಯೋಚನೆ ಮಾಡೋಣ, ನೋಡೋಣ ಟ್ರೆಂಡ್ ಹೆಂಗಿರುತ್ತೆ ಇನ್ನೊಂದು ಒಂದ್ ತಿಂಗಳ ಸಂದರ್ಭದಲ್ಲಿ. ಯೋಚನೆ ಮಾಡ್ಲಿಕ್ಕೆ ಪೃಥ್ವಿ ಯಾಕೆ ಸಮಸ್ಯೆ ಆಗ್ತಿದೆ ಅಂದ್ರೆ, ಸಿದ್ದರಾಮಯ್ಯ ಅವರ ಅವರ ಒಂದು ಲೆಕ್ಕಾಚಾರದಲ್ಲಿ ವಲಯದಲ್ಲಿ ಓಕೆ ಆಗ್ಬೋದು, ಆದ್ರೆ ನಂತರ ಸ್ಥಳೀಯ ನಾಯಕರುಗಳು ಸಹಮತ ಇಲ್ಲ. ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರೇ ಖುದ್ದು ಸಹಮತ ಇಲ್ಲ. ಆ ವಿಚಾರವಾಗಿ ಏನು ಡಿ ಕೆ ಶಿವಕುಮಾರ್ ಮತ್ತು ಸುಮಲತಾ ನಡುವೆ ವಾಕ್ಸಮರ ಆಗಿದ್ದು ರೀಸೆಂಟಾಗಿ ನೋಡಿದ್ವಿ. ಮತ್ತು ಈ ಹಿಂದೆ ಅವರು ಎಲೆಕ್ಷನ್ ನಿಂತ ಸಂದರ್ಭದಲ್ಲೂ ಕೂಡ ಏನು ಮಾತಿನ ವೈಖರಿಗಳು ಹೇಗಿತ್ತು ಅಂತ ಗೊತ್ತು. ಈಗಲೂ ಕೂಡ ಸಂಬಂಧ ಅಷ್ಟಕ್ಕಷ್ಟೇ ಅನ್ನೋದು ಗೊತ್ತಿದೆ. ಸೊ ಇಷ್ಟೆಲ್ಲ ಪ್ರತಿರೋಧ ಇಟ್ಕೊಂಡು ಅಲ್ಲಿ ಹೋಗಿ ಸಿದ್ದರಾಮಯ್ಯ ಅವರ ಭವಿಷ್ಯನೇ ಈ ಎಲೆಕ್ಷನ್ ಆದಮೇಲೆ ಏನಾಗುತ್ತೆ ಅನ್ನೋಂಥದ್ದು ಪಾಸಿಟಿವ್ ಆಗ್ಬೋದು, ನೆಗೆಟಿವ್ ಆಗ್ಬೋದು ಅನ್ನೋ ಕುತೂಹಲ ಇದೆ. ಆ ಕುತೂಹಲದ ಜೊತೆಗೆ ಭವಿಷ್ಯವನ್ನು ಯಾಕೆ ತಡೆದು ಹಾಕೊಬೇಕು ಅನ್ನೋ ಭಯ ಖಂಡಿತ ಅವ್ರಿಗಿದೆ. ಆ ಲೆಕ್ಕಾಚಾರದಲ್ಲಿ ಬಿಜೆಪಿ ಪೂರಕವಾಗಿ ಕಾಣಿಸುತ್ತೆ. ಇನ್ ಎನಿ ಕೇಸ್ ಇದನ್ನ ಸಮಾಪ್ತ ಮಾಡೋ ಸಂದರ್ಭದಲ್ಲಿ ಇನ್ ಎನಿ ಕೇಸ್ ಅವ್ರೇನ್ ಸ್ಟೇಟ್ ಪೊಲಿಟಿಕ್ಸ್ ಮೇಲೆ ಸದ್ಯಕ್ಕಂತೂ ಕಂಡಿಟ್ಟಿಲ್ಲ. ಅವ್ರಿಗೆ ಬೇಕಾಗಿರೋದೇ 24 ಸಪೋರ್ಟ್. 24 ಅಲ್ಲಿ ಬಿಜೆಪಿದೆ ಅಲೆ ಇರೋಂತೆ ಕಂಡು ಬರ್ತಿದೆ ಇವತ್ತಿಗೆ. ಅಲ್ಲಿಗೆ ಅವರು ಫುಲ್ ಮೆಜಾರಿಟಿ ಬರ್ತಾರೋ ಇಲ್ವೋ, ಬಿಜೆಪಿ ಚಿಹ್ನೆ ಹಿಡ್ಕೊಂಡ್ಗೆ ಸ್ಪರ್ಧೆ ಮಾಡಿದ್ರೆ ಗೆಲುವಿನ ಸಾಧ್ಯತೆ ಅಂತೂ ಜಾಸ್ತಿ ಅನ್ನೋದು ಅವ್ರಿಗೆ ಮನವರಿಕೆ ಆಗಿದೆಯಾ ಅಂತ ಆ ಪ್ರಶ್ನೆಗೆ ಅಲ್ಲಿಗೆ ನಿಲ್ಸ್ಕೊಳ್ಳೋಣ.